ಬೆಳಗಿನ ಬೆಳಕು. ಅರಣ್ಯಕಾಂಡ 5:11-31. ನಿಷ್ಠೆಯ ಪರೀಕ್ಷೆ ಭಾಗ 3. ಯೆಹೋವನ ಉದ್ದೇಶವು ಗೊಂದಲವನ್ನು ಉಂಟು ಮಾಡುವುದಲ್ಲದ ಕಾರಣ ಈ ವಿಧಿಯು ಬಹಳ ಸ್ಪಷ್ಟವಾದ ಮತ್ತು ಜಾಗರೂಕತೆಯ ಹೆಜ್ಜೆಗಳೊಂದಿಗೆ ಮುಂದುವರಿಯುತ್ತದೆ. ಯಾಜಕನಿಗೆ ಅನಿಶ್ಚಿತೆ ಇದೆ ಎಂಬುದು ಸ್ತ್ರೀಯು ಮೊದಲು ಸುಮ್ಮನೆ ನೀರು ಕುಡಿದು ನಂತರ ಮತ್ತೆ ಪ್ರತ್ಯೇಕವಾಗಿ ಕುಡಿಯುವುದಿಲ್ಲ. ಈ ಅಧ್ಯಾಯವು ಇದನ್ನು ಒಂದು ಸತತವಾದ ಪ್ರಕ್ರಿಯೆ ಎಂದು ವಿವರಿಸುತ್ತದೆ ಮತ್ತು ನೀರು ಕುಡಿಯುವುದು ಹಾಗೂ ಅರ್ಪಣೆ ಮಾಡುವುದನ್ನು ಒಂದು ಪವಿತ್ರ ಕ್ರಿಯೆಯ ಭಾಗಗಳಾಗಿ ತಿಳಿಸುತ್ತದೆ. ಅರಣ್ಯಕಾಂಡ 5:24-26. ಇಲ್ಲಿ ಮನುಷ್ಯನ ಹಿಂಸೆಯ ಮೇಲೆ ಗಮನವಿಲ್ಲ, ಬದಲಾಗಿ ಸಾಕ್ಷಿಗಳಿಲ್ಲದ ಕಾರಣ ಮಾನವ ನ್ಯಾಯಾಲಯಗಳು ಬಗೆಹರಿಸಲಾಗದ ಪ್ರಕರಣದಲ್ಲಿ ಯೆಹೋವನು ತೀರ್ಪು ನೀಡುವುದರ ಮೇಲೆ ಗಮನವಿದೆ. ಯಾಜಕನು ಶಾಪವನ್ನು ಬರೆದು ಆ ಪದಗಳನ್ನು ನೀರಿನಲ್ಲಿ ತೊಳೆದ ನಂತರ ಆ ಸ್ತ್ರೀಯಿಂದ ಆ ಕಹಿ ನೀರನ್ನು ಕುಡಿಸಿದನು. ಅರಣ್ಯಕಾಂಡ 5:24. ಎಲ್ಲಿಯೂ ಸಹ ಕಹಿಯನ್ನು ವಿಷವೆಂದು ಪ್ರಸ್ತುತಪಡಿಸಲಾಗಿಲ್ಲ. ನ್ಯಾಯ ಪ್ರಮಾಣವು ಇದನ್ನು ಪ್ರಮಾಣದ ಅಡಿಯಲ್ಲಿ ನಡೆಯುವ ಒಂದು ಧಾರ್ಮಿಕ ಕ್ರಿಯೆ ಎಂದು ಚಿತ್ರಿಸುತ್ತದೆ. ಅಲ್ಲಿ ಫಲಿತಾಂಶವು ಯೆಹೋವನ ಮಧ್ಯಸ್ಥಿಕೆಯಾಗಿರುತ್ತದೆ. ಒಡಂಬಡಿಕೆಯ ಪರಿಸರದಲ್ಲಿ ಆ ನೀರು ಏನನ್ನು ಹೊತ್ತು ತರುತ್ತದೆ ಎಂಬ ಕಾರಣಕ್ಕಾಗಿ ಅದನ್ನು ಶಾಪವನ್ನು ತರುವ ನೀರು ಎಂದು ಕರೆಯಲಾಗುತ್ತದೆ. ಅರಣ್ಯಕಾಂಡ 5:24. ಈ ಕ್ರಿಯೆಯು ಈಗ ವಿಷಯವು ಸಂಪೂರ್ಣವಾಗಿ ಯೆಹೋವನ ಕೈಯಲ್ಲಿದೆ ಎಂದು ಘೋಷಿಸುತ್ತದೆ. ಒಂದು ವೇಳೆ ಅಪರಾಧವು ನಿಜವಾಗಿದ್ದರೆ ಯೆಹೋವನು ಅದರ ಪರಿಣಾಮವನ್ನು ಉಂಟು ಮಾಡಬಲ್ಲನು. ಒಂದು ವೇಳೆ ನಿರಾಪರಾಧಿಯಾಗಿದ್ದರೆ ಯೆಹೋವನು ಅವಳನ್ನು ಹಾನಿಯಿಂದ ರಕ್ಷಿಸಬಲ್ಲನು. ನೀರು ಕುಡಿಯುವುದರ ಜೊತೆಗೆ ಅರ್ಪಣೆಯನ್ನು ಪವಿತ್ರ ರೀತಿಯಲ್ಲಿ ನಿರ್ವಹಿಸಲಾಗುತ್ತದೆ. ಯಾಜಕನು ಅವಳ ಕೈಯಿಂದ ಧಾನ್ಯದ ಅರ್ಪಣೆಯನ್ನು ತೆಗೆದುಕೊಂಡು ಅದನ್ನು ಯೆಹೋವನ ಮುಂದೆ ಆಡಿಸಿ ನಂತರ ಬಲಿಪೀಠದ ಬಳಿಗೆ ತಂದನು. ಅರಣ್ಯಕಾಂಡ 5:25. ಆಡಿಸುವುದು ಎಂದರೆ ಅರ್ಪಣೆಯನ್ನು ಸಮರ್ಪಿಸುವುದು ಒಂದು ಕ್ರಿಯೆ. ಈ ಅರ್ಪಣೆಯು ಫಲಿತಾಂಶವನ್ನು ಒತ್ತಾಯಿಸಲು ನೀಡುವ ಲಂಚವಲ್ಲ, ಬದಲಾಗಿ ಸರಿಯಾಗಿ ತೀರ್ಪು ನೀಡುವ ಯೆಹೋವನ ಮುಂದೆ ಈ ವಿಷಯವನ್ನು ತರಲಾಗುತ್ತಿದೆ ಎಂಬ ಒಪ್ಪಿಗೆಯಾಗಿದೆ. ನಂತರ ಯಾಜಕನು ಜ್ಞಾಪಕಾರ್ಥವಾಗಿ ಒಂದು ಮುಷ್ಟಿ ಹಿಟ್ಟನ್ನು ತೆಗೆದು ಬಲಿಪೀಠದ ಮೇಲೆ ಸುಟ್ಟನು. ಅರಣ್ಯಕಾಂಡ 5:26. ಈ ದಹನವು ಆ ಅರ್ಪಣೆಯನ್ನು ಯೆಹೋವನ ಮುಂದೆ ಇರಿಸಲಾಗಿದೆ ಎಂದು ಗುರುತಿಸಿತು. ಉಳಿದ ಅರ್ಪಣೆಯು ಯಾಜಕನ ಕ್ರಮದಂತೆ ಧಾನ್ಯ ಸಮರ್ಪಣೆಯ ನಿಯಮಗಳನ್ನು ಅನುಸರಿಸಿತು. ಈ ಅಧ್ಯಾಯದ ಭಾಷೆಯು ಪದೇ ಪದೇ ಯೆಹೋವನ ಮುಂದೆ ಎಂಬ ಪದವನ್ನು ಬಳಸುತ್ತದೆ, ಏಕೆಂದರೆ ಅದೇ ಈ ವಿಧಿಯ ಹೃದಯ ಭಾಗವಾಗಿದೆ. ಈ ಭಾಗವು ನಂತರ ನಮಗೆ ಫಲಿತಾಂಶಗಳ ಬಗ್ಗೆ ತಿಳಿಸುತ್ತದೆ ಮತ್ತು ಇಲ್ಲಿ 2 ಸಂಭವನೀಯ ಫಲಿತಾಂಶಗಳನ್ನು ಜಾಗರೂಕತೆಯಿಂದ ನೀಡಲಾಗಿದೆ. ಒಂದು ವೇಳೆ ಆ ಸ್ತ್ರೀಯು ತಪ್ಪಿತಸ್ಥಳಾಗಿದ್ದರೆ ಆ ನೀರು ಅವಳನ್ನು ಪ್ರವೇಶಿಸಿ ಅವಳಿಗೆ ಕಹಿಯಾಗಿ ಪರಿಣಮಿಸುತ್ತದೆ ಮತ್ತು ಆ ಶಾಪವು ಕಾರ್ಯರೂಪಕ್ಕೆ ಬರುತ್ತದೆ. ಅರಣ್ಯಕಾಂಡ 5:27. ಈ ನ್ಯಾಯ ಪ್ರಮಾಣ ದೈಹಿಕ ಪರಿಣಾಮಗಳನ್ನು ವಿವರಿಸುತ್ತದೆ. ಹೊಟ್ಟೆಯು ಉಬ್ಬುವುದು ಮತ್ತು ತೊಳೆಯು ಬತ್ತಿ ಹೋಗುವುದು ಮತ್ತು ಫಲಿತಾಂಶವಾಗಿ ಅವಳು ತನ್ನ ಜನರ ಮಧ್ಯೆ ಶಾಪವಾಗುವುದು. ಅರಣ್ಯಕಾಂಡ 5:27. ಇಲ್ಲಿನ ಭಾಷೆಯು ಸ್ಪಷ್ಟವಾದ ನಿರಾಕರಿಸಲಾಗದ ಪರಿಣಾಮವನ್ನು ಸೂಚಿಸುತ್ತದೆ. ಅದು ಗುಪ್ತವಾಗಿದ್ದ ಪಾಪವನ್ನು ಬಹಿರಂಗಪಡಿಸುತ್ತದೆ. ಇದು ಮನುಷ್ಯನ ತನಿಖೆಯಿಂದ ಸಿಕ್ಕ ಸುಳಿವು ಅಲ್ಲ, ಬದಲಾಗಿ ರಹಸ್ಯವಾದುದನ್ನು ಯೆಹೋವನು ಬಯಲು ಮಾಡುತ್ತಿರುವುದಾಗಿದೆ. ಯೆಹೋವನು ಬಯಸಿದಾಗ ಗುಪ್ತವಾದ ಅಶುದ್ಧತೆಯು ರಹಸ್ಯವಾಗಿ ಉಳಿಯುವುದಿಲ್ಲ ಎಂಬುದು ಈ ವಿಧಿಯ ವಿನ್ಯಾಸವಾಗಿತ್ತು. ಒಂದು ವೇಳೆ ಆ ಸ್ತ್ರೀಯು ನಿರಾಪರಾಧಿಯಾಗಿದ್ದರೆ ಈ ಭಾಗವು ಅದಕ್ಕೆ ವಿರುದ್ಧವಾದ ಫಲಿತಾಂಶವನ್ನು ಹೇಳುತ್ತದೆ. ಅವಳಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಅರಣ್ಯಕಾಂಡ 5:28. ಈ ವಿಧಿಯು ಅವಳ ದೇಹಕ್ಕೆ ಹಾನಿ ಮಾಡುವುದಿಲ್ಲ. ಅವಳು ಮುಕ್ತಳಾಗಿಯೂ ಮತ್ತು ಶುದ್ಧಳಾಗಿಯೂ ಇರುವಳು ಮತ್ತು ಅವಳು ಗರ್ಭ ಧರಿಸುವಳು ಎಂದು ಶಾಸ್ತ್ರವು ಸೇರಿಸುತ್ತದೆ. ಅಂದರೆ ಈ ವಿಧಿಯಿಂದ ಅವಳ ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಅರಣ್ಯಕಾಂಡ 5:28. ಇದು ಒಂದು ಪ್ರಮುಖ ವಿವರವಾಗಿದೆ, ಏಕೆಂದರೆ ಈ ವಿಧಿಯು ತನ್ನೊಳಗೆ ಬರುವ ಪ್ರತಿಯೊಬ್ಬ ಸ್ತ್ರೀಗೆ ಹಾನಿ ಮಾಡುತ್ತದೆ ಎಂದು ಬರೆಯಲಾಗಿಲ್ಲ. ಯೆಹೋವನು ನೀಡುವ ಫಲಿತಾಂಶವು ನಿರಪರಾಧಿಗೆ ರಕ್ಷಣೆ ಮತ್ತು ಸಮರ್ಥನೆಯನ್ನು ಒಳಗೊಂಡಿದೆ. ಆ ಸಮರ್ಥನೆಯು ಬಹಳ ಮುಖ್ಯವಾಗಿದೆ, ಏಕೆಂದರೆ ಒಬ್ಬ ಸ್ತ್ರೀಯು ಒಂದು ಸಣ್ಣ ಸಮುದಾಯದಲ್ಲಿ ವರ್ಷಗಳ ಕಾಲ ಸಂಶಯದ ನೆರಳಿನಲ್ಲಿ ಬದುಕಬೇಕಾಗಬಹುದು ಮತ್ತು ಆ ಸಂಶಯ ಅವಳ ಹೆಸರು ಮತ್ತು ಭವಿಷ್ಯವನ್ನು ನಾಶಪಡಿಸಬಹುದು. ಮನುಷ್ಯರು ಏನನ್ನೂ ಸಾಬೀತುಪಡಿಸಲು ಸಾಧ್ಯವಾಗದಿದ್ದಾಗ ಸಾರ್ವಜನಿಕವಾಗಿ ತನ್ನ ಹೆಸರನ್ನು ಪವಿತ್ರಗೊಳಿಸಿಕೊಳ್ಳಲು ಯೆಹೋವನು ಒಂದು ಅವಕಾಶವನ್ನು ನೀಡಿದನು.
ಆದರೂ ಈ ಅಧ್ಯಾಯವು ಕೇವಲ ದೈಹಿಕ ಫಲಿತಾಂಶದೊಂದಿಗೆ ನಿಲ್ಲುವುದಿಲ್ಲ. ಇದು ನಮ್ಮನ್ನು ಸ್ವತಃ ಆ ನಿಯಮದ ಆಳಕ್ಕೆ, ಅದು ಏಕೆ ನೀಡಲ್ಪಟ್ಟಿತು ಎಂಬ ಕಾರಣಕ್ಕೆ ಮತ್ತು ಈ ಕಟ್ಟುನಿಟ್ಟಾದ ಕ್ರಮದ ಮೂಲಕ ಯೆಹೋವನು ಪಾಳ್ಯದಲ್ಲಿ ಏನನ್ನು ರಕ್ಷಿಸುತ್ತಿದ್ದರು ಎಂಬ ವಿಷಯಕ್ಕೆ ಕರೆದೊಯ್ಯುತ್ತದೆ. ಅದನ್ನು ನಾವು ನಾಳೆಯ ಬೆಳಗಿನ ಬೆಳಕಿನಲ್ಲಿ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಎಲ್ಲವನ್ನು ನೋಡುವ ನಿನ್ನ ಕಣ್ಣುಗಳಿಗೆ ನಮ್ಮ ಹೃದಯಗಳು ಭಯಪಡಲಿ. ನ್ಯಾಯವಂತ ನ್ಯಾಯಾಧೀಶನಾದ ಯೆಹೋವನೇ, ಸಂಶಯವು ಕ್ರೌರ್ಯವಾಗಿ ಬದಲಾಗದಿರಲಿ ಮತ್ತು ಕೋಪವು ಪಾಪವಾಗದಿರಲಿ. ನಮ್ಮ ಮನೆಗಳಲ್ಲಿ ಸತ್ಯವು ರಕ್ಷಿಸಲ್ಪಡಲಿ ಮತ್ತು ನಿರಾಪರಾಧಿಗಳು ಸುಳ್ಳು ಆರೋಪಗಳ ಅಡಿಯಲ್ಲಿ ಕಷ್ಟಪಡದಿರಲಿ. ಗುಪ್ತವಾಗಿರುವ ತಪ್ಪುಗಳು ಒಪ್ಪಿಗೆ ಮತ್ತು ಪಶ್ಚಾತ್ತಾಪದ ಮೂಲಕ ಬೆಳಕಿಗೆ ಬರಲಿ. ನಾಯಕರು ಮಾನವ ಬುದ್ಧಿಯಿಂದಲ್ಲದೆ ನಿನ್ನ ಕ್ರಮದಲ್ಲಿ ನಡೆಯಲಿ. ಭಯ ಮತ್ತು ಅನುಮಾನದಿಂದ ಕುಟುಂಬಗಳು ಒಡೆಯದಂತೆ ನಿನ್ನ ಶಾಂತಿಯು ಕಾಪಾಡಲಿ. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.